Hello everyone, welcome back to our YouTube channel Vidya NET KSET Adda. In this video, I am going to explain about syllabus for the UGC NET June 2026 Commerce paper along with detail about the question paper pattern and last year cutoff marks. Now, let's get into the video. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯು ಜಿ ಸಿ ನೆಟ್ ಆ್ಯಂಡ್ ಕೆಸೆಟ್ ಎಕ್ಸಾಮ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಹಾಗೆ ಜನರಲ್ ಪೇಪರ್ಗೆ ಏನೆಲ್ಲ ಸಬ್ಜೆಕ್ಟ್ ಇರುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ವಿಡಿಯೋನ ನೋಡಿಲ್ಲ ಅವರು ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ. ಸೊ ಎಲ್ಲರೂ ಚೆಕ್ ಮಾಡಿ ಸೊ ದಟ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಾಮರ್ಸ್ ಸಬ್ಜೆಕ್ಟ್ಗೆ ಏನೆಲ್ಲ ಸಿಲೆಬಸ್ ಇರುತ್ತೆ ಅನ್ನೋದನ್ನು ಹೇಳ್ತೀನಿ. ಕಾಮರ್ಸ್ ಪೇಪರಲ್ಲಿ ನಮಗೆ ಟೋಟಲ್ 10 ಯೂನಿಟ್ ಇರುತ್ತೆ. 10 ಯೂನಿಟಲ್ಲೂ ಪ್ರತಿ ಯೂನಿಟಿಂದ ನಮಗೆ 8 to 12 ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪೇಪರ್ 1ನಲ್ಲಿ ನಾವು ಪ್ರತಿ ಸಬ್ಜೆಕ್ಟ್ ಅಂದರೆ 10 ಯೂನಿಟಲ್ಲಿ 5 ಕ್ವಶನ್ಸ್ ಪ್ರತಿ ಸಬ್ಜೆಕ್ಟಿಂದ ಬರುತ್ತೆ ಕಂಪಲ್ಸರಿ. ಬಟ್ ಸಬ್ಜೆಕ್ಟಿವ್ ಪೇಪರಲ್ಲಿ ಆ ಥರ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಂದೊಂದು ಸಬ್ಜೆಕ್ಟಿಂದ ಜಾಸ್ತಿ ಕ್ವಶನ್ಸನ್ನು ಕೇಳ್ತಾರೆ, ಒಂದೊಂದು ಕ್ವಶನ್ಸಿಂದ ಕಡಿಮೆ ಕ್ವಶನ್ಸನ್ನು ಕೇಳ್ತಾರೆ. ಸೊ 8 to 12 ಕ್ವಶನ್ಸನ್ನು ಪ್ರತಿ ಸಬ್ಜೆಕ್ಟಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. 10 ಯೂನಿಟ್ ಇರುತ್ತೆ. ಅದರಲ್ಲಿ ಫಸ್ಟ್ ಯೂನಿಟ್ ಬಿಸ್ನೆಸ್ ಎನ್ವೈರ್ನಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಸೆಕೆಂಡ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್, ಥರ್ಡ್ ಯೂನಿಟ್ ಅಪ್ಲೈಡ್ ಕಾಮರ್ಸ್ ಫಾರ್ ಬಿಸ್ನೆಸ್ ಡಿಸಿಷನ್ ನಥಿಂಗ್ ಬಟ್ ಬಿಸ್ನೆಸ್ ಎಕನಾಮಿಕ್ಸ್, ಫೋರ್ತ್ ಯೂನಿಟ್ ಬಿಸ್ನೆಸ್ ಫಿನಾನ್ಸ್, ಫಿಫ್ತ್ ಯೂನಿಟ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ರಿಸರ್ಚ್ ಮೆಥಡ್. ಈ ಯೂನಿಟಿಂದ ನಮ್ಗೆ ಏನು ಬೆನಿಫಿಟ್ ಅಂತ ಅಂದರೆ ಪೇಪರ್ 1ನಲ್ಲಿ ನಮಗೆ ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ. ಅದರಲ್ಲಿ 5 ಕ್ವಶನ್ಸ್ ಬರುತ್ತೆ. ಇಲ್ಲಿ ಏನು ಓದ್ತೀವಿ ಆಲ್ಮೋಸ್ಟ್ ಆಲ್ ಅದೇ ಕಾನ್ಸೆಪ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ದಟ್ ನಮಗೆ ಜಾಸ್ತಿ ಸ್ಕೋರ್ ಮಾಡೋದಕ್ಕೂ ಸಹ ಹೆಲ್ಪ್ ಆಗುತ್ತೆ ಇದು ಅಂತ. ಸಿಕ್ಸ್ತ್ ಯೂನಿಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ HRM, ಆ್ಯಂಡ್ ಸೆವೆಂತ್ ಯೂನಿಟ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಏಯ್ತ್ ಯೂನಿಟ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, 9th ಯೂನಿಟ್ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್, ಆ್ಯಂಡ್ 10th ಯೂನಿಟ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲ್ಯಾನಿಂಗ್. ಸೊ ಇದಿಷ್ಟು 10 ಯೂನಿಟ್ ಇರುತ್ತೆ. ಈ 10 ಯೂನಿಟಲ್ಲಿ ಆಲ್ಮೋಸ್ಟ್ ಆಲ್ ಸಬ್ಜೆಕ್ಟನ್ನು ನಾವು UGಲಿ ಓದಿರ್ತೀವಿ ಮತ್ತು PG ಇವಾಗ ಯಾರ್ಯಾರು ಪರ್ಸೀವಿಂಗ್ ಇದ್ದೀರಾ ಅವ್ರು ಆಲ್ಮೋಸ್ಟ್ ಆಲ್ ಓದ್ತಾ ಇರ್ತೀರ. ಥರ್ಡ್ ಸೆಮ್ಮಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ಸನ್ನು ಓದ್ತೀರಾ, ಮತ್ತು ಫೋರ್ತ್ ಸೆಮ್ಮಲ್ಲಿ HRM, ಥರ್ಡ್ ಸೆಮ್ಮಲ್ಲಿ ಮಾರ್ಕೆಟಿಂಗ್ ಇದೆಲ್ಲ ಓದ್ತೀರಾ. ಹಾಗೆ UGಲೂ ಸಹ ಓದ್ಕೊಬಂದಿದ್ದೀವಿ ಬ್ಯಾಂಕಿಂಗ್, ಅಕೌಂಟಿಂಗ್ ಎಲ್ಲ, ಮತ್ತು ಇನ್ಕಮ್ ಟ್ಯಾಕ್ಸ್. ಯೂನಿಟ್ 1ನಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋದಾ. ಯೂನಿಟ್ 1 ಬಿಸ್ನೆಸ್ ಎನ್ವೈರ್ನಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಕಾನ್ಸೆಪ್ಟ್ ಆ್ಯಂಡ್ ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವೈರ್ನಮೆಂಟ್, ಬಿಸ್ನೆಸ್ ಎಕನಾಮಿಕ್ ಎನ್ವೈರ್ನಮೆಂಟ್, ಎಕನಾಮಿಕ್ ಸಿಸ್ಟಮ್ ಆ್ಯಂಡ್ ಎಕನಾಮಿಕ್ ಪಾಲಿಸೀಸ್. ಎಕನಾಮಿಕ್ ಪಾಲಿಸೀಸಲ್ಲಿ ತುಂಬ ಪಾಲಿಸೀಸ್ ಬರುತ್ತೆ, ಬಟ್ ನಮ್ಗೆ ಇಂಪಾರ್ಟೆಂಟ್ ಬಂದು ಮಾನಿಟರಿ ಆ್ಯಂಡ್ ಫಿಸಿಕಲ್ ಪಾಲಿಸೀಸ್. ಆ್ಯಂಡ್ ಪೊಲಿಟಿಕಲ್ ಎನ್ವೈರ್ನಮೆಂಟ್, ರೋಲ್ ಆಫ್ ಗೌರ್ನಮೆಂಟ್ ಇನ್ ಬಿಸ್ನೆಸ್, ಲೀಗಲ್ ಎನ್ವೈರ್ನಮೆಂಟ್, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್, ಸೋಷಿಯೋ ಕಲ್ಚರಲ್ ಫ್ಯಾಕ್ಟರ್ಸ್ ಆ್ಯಂಡ್ ದೇರ್ ಇನ್ಫ್ಲೂಯೆನ್ಸ್ ಆನ್ ಬಿಸ್ನೆಸ್, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ನ್ಯಾಚುರಲ್ ಆ್ಯಂಡ್ ಟೆಕ್ನಾಲಜಿಕಲ್ ಎನ್ವೈರ್ನಮೆಂಟ್, ಹಾಗೆ ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಥಿಯರೀಸ್ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಫಾರಿನ್ ಟ್ರೇಡ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, FDI ಬಗ್ಗೆ ಹಾಗೆ FPI ಬಗ್ಗೆ ಇರುತ್ತೆ, ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟ್ BOP, ರಿಲಿಜನಲ್ ಎಕನಾಮಿಕ್ ಇಂಟಿಗ್ರೇಷನ್, ಅದರಲ್ಲಿ ಏಷಿಯನ್, ಸಾರ್ಕ್, ನಾಫ್ತಾ, ಬ್ರಿಕ್ ಇದೆಲ್ಲ ಬರುತ್ತೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ IMF ಆ್ಯಂಡ್ ವರ್ಲ್ಡ್ ಬ್ಯಾಂಕ್ ಇದೆಲ್ಲ, ಹಾಗೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಇದಿಷ್ಟು ಯೂನಿಟ್ 1ನಲ್ಲಿ ಬರುವಂಥ ಕಾನ್ಸೆಪ್ಟ್ಗಳು. ಮತ್ತು ಈ ಯೂನಿಟ್ 1ನಲ್ಲಿ ನಾವು 8 to 12 ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಕೆಂಡ್ ಯೂನಿಟ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್. ಈ ಸಬ್ಜೆಕ್ಟನ್ನು ಕೂಡ ನಾವು ಅಕೌಂಟಿಂಗ್ ಆ್ಯಂಡ್ ಅಕೌಂಟಿಂಗನ್ನು ನಾವು ಅಪ್ ಟು PU ಇಂದನೂ ಓದ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಬೇಸಿಕ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಕಾನ್ಸೆಪ್ಟ್ ಆ್ಯಂಡ್ ಪೋಸ್ಟಲೇಟ್ಸ್, ಪಾರ್ಟ್ನರ್ಶಿಪ್
ಅಕೌಂಟ್ಸ್, ಅದರ ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್, ಡಿಸೊಲ್ಯೂಷನ್, ಇನ್ಸಾಲ್ವೆನ್ಸಿ ಇದೆಲ್ಲ ಬರುತ್ತೆ. ಕಾರ್ಪೊರೇಟ್ ಅಕೌಂಟಿಂಗ್ ಆ್ಯಂಡ್ ಹೋಲ್ಡಿಂಗ್ ಕಂಪನಿ ಅಕೌಂಟ್ಸ್, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಮಾರ್ಜಿನಲ್ ಕಾಸ್ಟಿಂಗ್, ಬ್ರೇಕ್ ಈವನ್ ಅನಾಲಿಸಿಸ್, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ಬಜೆಟರಿ ಕಂಟ್ರೋಲ್, ಪ್ರೊಸೆಸಿಂಗ್ ಕಾಸ್ಟಿಂಗ್, ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ABC ಇದೆಲ್ಲ ಬರುತ್ತೆ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ IFRS, IAS, ಆಡಿಟಿಂಗ್ ಇದೆಲ್ಲ ಪೇಪರ್. ಇದೆಲ್ಲ ಯೂನಿಟ್ 2 ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್. ಯೂನಿಟ್ 3 ಅಪ್ಲೈಡ್ ಕಾಮರ್ಸ್ ಫಾರ್ ಬಿಸ್ನೆಸ್ ಡಿಸಿಷನ್. ಇಟ್ಸ್ ನಥಿಂಗ್ ಬಟ್ ಬಿಸ್ನೆಸ್ ಎಕನಾಮಿಕ್ಸ್. ಬಿಸ್ನೆಸ್ ಎಕನಾಮಿಕ್ಸ್ ಈ ಚಾಪ್ಟರ್ ಬಂದು ಅದರಲ್ಲಿ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್, ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಫರ್ಮ್ಸ್, ಡಿಮ್ಯಾಂಡ್ ಅನಾಲಿಸಿಸ್, ಈ ಸಬ್ಜೆಕ್ಟು ಅಷ್ಟೇ PUಲಿ ಓದಿರ್ತೀವಿ ಮತ್ತು PGಲೂ ಓದಿರ್ತೀವಿ. 4th ಯೂನಿಟ್ ಬಿಸ್ನೆಸ್ ಫಿನಾನ್ಸ್. ಅದರಲ್ಲಿ ಸ್ಕೋಪ್ ಆ್ಯಂಡ್ ಸೋರ್ಸಸ್ ಆಫ್ ಫಿನಾನ್ಸ್, ಲೀಸ್ ಫಿನಾನ್ಸಿಂಗ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಟೈಮ್ ವ್ಯಾಲ್ಯೂ ಆಫ್ ಮನಿ, ಕ್ಯಾಪಿಟಲ್ ಸ್ಟ್ರಕ್ಚರ್, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್, ಕನ್ವೆನ್ಷನಲ್ ಆ್ಯಂಡ್ ಸೈಂಟಿಫಿಕ್ ಟೆಕ್ನಿಕ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಅನಾಲಿಸಿಸ್, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ರಿಸ್ಕ್ ಆ್ಯಂಡ್ ರಿಟರ್ನ್ ಅನಾಲಿಸಿಸ್ ಬಗ್ಗೆ ಓದ್ತೀವಿ. 5th ಯೂನಿಟ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ರಿಸರ್ಚ್ ಮೆಥಡ್ಸ್. ಇದನ್ನು ನಾವು UGಲಿ ನಮಗೆ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತ ಸಬ್ಜೆಕ್ಟ್ ಇತ್ತು, ಅಲ್ಲೂ ಓದಿರ್ತೀವಿ ಮತ್ತು UGಲೂ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಇದೆ. ಅದರಲ್ಲಿ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಪ್ರಾಬಬಿಲಿಟಿ, ಇಲ್ಲಿ ರಿಸರ್ಚ್ ಸಬ್ಜೆಕ್ಟ್ ಇಲ್ಲಿ ಏನೆಲ್ಲ ಇದೆ ನಮಗೆ ಪೇಪರ್ 1ನಲ್ಲಿ ರಿಸರ್ಚ್ ಆಪ್ಟಿಟ್ಯೂಡಲ್ಲಿ ಬರೋದು. ಸ್ಯಾಂಪ್ಲಿಂಗ್ ಆ್ಯಂಡ್ ಎಸ್ಟಿಮೇಷನ್, ಅದರಲ್ಲಿ ಹೈಪೋಥಿಸಿಸ್, ಅನೋವಾ, ಕೈ ಸ್ಕ್ವಯರ್ ಎಲ್ಲ ಬರುತ್ತೆ. ಟೆಕ್ನಾಲಜಿ ಇನ್ ರಿಸರ್ಚ್. ಆ್ಯಂಡ್ 6th ಯೂನಿಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, HRM. ಅದರಲ್ಲಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಆರ್ಗನೈಜೇಷನ್ ಸ್ಟ್ರಕ್ಚರ್, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಜೇಷನ್, ಸ್ಪ್ಯಾನ್ ಆಫ್ ಕಂಟ್ರೋಲ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಕಾಂಪನ್ಸೇಷನ್ ಮ್ಯಾನೇಜ್ಮೆಂಟ್, ಆರ್ಗನೈಜೇಷನಲ್ ಬಿಹೇವಿಯರ್ ಇದೆಲ್ಲ ಯೂನಿಟ್ 6ಅಲ್ಲಿ ನೋಡ್ತೀವಿ. ಇದು ಕೂಡ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ. ಇದರಲ್ಲೂ ಕೂಡ ನಾವು 10+ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. 7th ಯೂನಿಟ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಇದು ಕೂಡ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಬ್ಯಾಂಕಿಂಗನ್ನು ನಾವು UGಲಿ ಓದಿದ್ದೀವಿ, ಅದೇ ಸಬ್ಜೆಕ್ಟ್ ಇಲ್ಲಿ ಇರುತ್ತೆ. ಓವರ್ವ್ಯೂ ಆಫ್ ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್, ಟೈಪ್ಸ್ ಆಫ್ ಬ್ಯಾಂಕ್, ಕಮರ್ಷಿಯಲ್, ರಿಲಿಜನಲ್, ರೂರಲ್ ಬ್ಯಾಂಕು, ಫಾರಿನ್ ಬ್ಯಾಂಕು ಎಲ್ಲ, ಹಾಗೆ ಫಿನಾನ್ಷಿಯಲ್ ಮಾರ್ಕೆಟ್, ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್, ಹಾಗೆ ಇನ್ಶೂರೆನ್ಸ್, ಅದರ ಟೈಪ್ಸು ಅದೆಲ್ಲ ನೋಡ್ತೀವಿ. ನೆಕ್ಸ್ಟು ಯೂನಿಟ್ 10 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಅಪ್ರೋಚಸ್, ಪ್ರಮೋಷನಲ್ ಡಿಸಿಷನ್, ಡಿಸ್ಟ್ರಿಬ್ಯೂಷನ್ ಡಿಸಿಷನ್, ಕನ್ಸ್ಯೂಮರ್ ಬಿಹೇವಿಯರ್, ಸರ್ವಿಸ್ ಮಾರ್ಕೆಟಿಂಗ್, ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್, ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸಪ್ಲೈ ಚೈನ್ ಆಫ್ ಮ್ಯಾನೇಜ್ಮೆಂಟ್ ಇದೆಲ್ಲ ಯೂನಿಟ್ 8. ನೆಕ್ಸ್ಟ್ ಯೂನಿಟ್ 9 ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್. ಇದರಲ್ಲಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872. ಇದರಲ್ಲಿ ಆ್ಯಕ್ಟ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಸೆಕ್ಷನ್ಸ್ ಇರ್ಬೋದು, ಹಾಗೆಯೇ ಇಯರ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೇಲ್ಸ್ ಆಫ್ ಗೂಡ್ಸ್ ಆ್ಯಕ್ಟ್ 1930, ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881, ಹಾಗೆಯೇ ದ ಕಂಪನೀಸ್ ಆ್ಯಕ್ಟ್ 2013, ಮತ್ತು ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್, ದ ಕಾಂಪಿಟೇಷನ್ ಆ್ಯಕ್ಟ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000, RTA ಆ್ಯಕ್ಟ್, ಗೂಡ್ಸ್ ಆ್ಯಂಡ್ ಸರ್ವಿಸ್ ಆ್ಯಕ್ಟ್, GST. ಇದಿಷ್ಟು
ಇದಿಷ್ಟು ಯೂನಿಟ್ 9 ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್. ಯೂನಿಟ್ 10 ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್. ಇದು ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇನ್ಕಮ್ ಟ್ಯಾಕ್ಸ್ ಬೇಸಿಕ್ ಕಾನ್ಸೆಪ್ಟ್, ರೆಸಿಡೆನ್ಷಿಯಲ್ ಸ್ಟೇಟಸ್, ಟ್ಯಾಕ್ಸ್ ಇನ್ಸಿಡೆನ್ಸ್, ಎಕ್ಸಮ್ಟೆಡ್ ಇನ್ಕಮ್ ಇದೆಲ್ಲ ಬರುತ್ತೆ. ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್, ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್, ಡಿಡಕ್ಷನ್, ಇದರಲ್ಲೂ ಅಷ್ಟೇ ಸೆಕ್ಷನ್ಗಳು, ಡಿಡಕ್ಷನ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ಸಲ್ಲೂ ಸೆಕ್ಷನ್ಸ್ ಮತ್ತು ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟು ಇಂಪಾರ್ಟೆಂಟ್. ಮತ್ತು ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದರಲ್ಲೂ ಅಷ್ಟೇ ಬ್ಯಾಂಕ್ ಎಸ್ಟಾಬ್ಲಿಷ್ ಆಗಿರೋ ಇಯರ್ಸ್ಗಳು ಕೇಳ್ತಾರೆ ಮತ್ತು ಫುಲ್ ಫಾರ್ಮ್ಗಳು ಕೇಳ್ತಾರೆ. ಹಾಗೆ ರಿಸರ್ಚ್, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ ಆ್ಯಂಡ್ ರಿಸರ್ಚ್ ಮೆಥಡಲ್ಲಿ ಫಾರ್ಮುಲಾಸ್ ಇಂಪಾರ್ಟೆಂಟ್. ಫಾರ್ಮುಲಾಗಳೆಲ್ಲ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಫಾರ್ಮುಲಾಸ್ ಇಂಪಾರ್ಟೆಂಟ್ ಇದರಲ್ಲಿ. ಮತ್ತು ಫಸ್ಟ್ ಚಾಪ್ಟರಲ್ಲೂ ಜಾಸ್ತಿ ಇಯರ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, FD ಅಂದ್ರೇನು, FPI ಅಂದರೆ ಏನು, ಮತ್ತು ಇಲ್ಲಿ ಏಷ್ಯನ್ನು, ಸಾರ್ಕು, ನಾಫ್ತಾ ಇದರದ್ದೆಲ್ಲ ಎಸ್ಟಾಬ್ಲಿಷ್ಮೆಂಟು ಮತ್ತು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲ ಯೂನಿಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಏಕೆಂದರೆ ಒಂದು ಯೂನಿಟಿಂದ ನಮಗೆ 8 to 12 ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಈಗ ನಮಗೆ ಎಲ್ಲ ಯೂನಿಟಿಂದ ಮತ್ತು ಕಾನ್ಸೆಪ್ಟ್ ಕ್ಲಿಯರಾಗಿ ಅರ್ಥ ಆಗಿದ್ದರೆ ನಮ್ಗೆ ಕ್ವಶನ್ ಅಟೆಂಡ್ ಮಾಡೋದಕ್ಕೂ ಈಸಿ ಆಗುತ್ತೆ. ಪೇಪರ್ 1ನಲ್ಲಿ ಹೇಗೆ ಅಂದರೆ 10 ಸಬ್ಜೆಕ್ಟ್ ಇರುತ್ತೆ. 10 ಸಬ್ಜೆಕ್ಟಿಂದನೂ ಪ್ರತಿ ಸಬ್ಜೆಕ್ಟಿಂದ 5 ಕ್ವಶನ್ಸ್ ಬರುತ್ತೆ. ಬಟ್ ಪೇಪರ್ 2ಅಲ್ಲಿ ಸಬ್ಜೆಕ್ಟಿವ್ ಪೇಪರಲ್ಲಿ ಹಾಗಾಗಲ್ಲ. ಒಂದು ಸಬ್ಜೆಕ್ಟಿಂದ ಜಾಸ್ತಿ ಕ್ವಶನ್ಸ್ ಬರ್ಬೋದು ಮತ್ತು ಒಂದು ಕ್ವಶನ್ಸಿಂದ ಕಡಿಮೆನೂ ಬರ್ಬೋದು. ಸೊ 8 to 12 ಕ್ವಶನ್ಸ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಎಲ್ಲ ಸಬ್ಜೆಕ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ. ಇಷ್ಟು ಸಿಲೆಬಸ್ ಆಯಿತು. ನಾನು ನೆಕ್ಸ್ಟ್ ಕ್ಲಾಸಿಂದ ಸಬ್ಜೆಕ್ಟ್ ವೈಸ್ ಕ್ಲಾಸಸ್ ಮಾಡ್ತೀನಿ. ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿ. ಲಾಸ್ಟ್ ಇಯರ್ ಕಟ್ ಆಫ್ ಮಾರ್ಕ್ಸ್ ನೋಡೋದಾದರೆ ಜನರಲ್ ಕ್ಯಾಟಗರಿಗೆ JRF 218, ನೆಟ್ 186 ಆ್ಯಂಡ್ PhDಗೆ 158 ಇತ್ತು. ಮತ್ತು SC ಕ್ಯಾಟಗರಿಗೆ JRF 194, ನೆಟ್ 154 ಆ್ಯಂಡ್ PhDಗೆ 136. ST ಕ್ಯಾಟಗರಿಗೆ JRF 184, ನೆಟ್ 150, PhDಗೆ 132. OBCಗೆ JRF 204, ನೆಟ್ 166 ಆ್ಯಂಡ್ PhDಗೆ 144. ಇದಿಷ್ಟು ಲಾಸ್ಟ್ ಇಯರ್ ಕಟ್ ಆಫ್ ಮಾರ್ಕ್ಸ್ ಆಯಿತು. ಸೊ ನೆಕ್ಸ್ಟ್ ಬರುವಂಥ NET ಎಕ್ಸಾಮ್ಗೆ 90 ಡೇಸ್ ಇದೆ. ಈ 90 ಡೇಸಲ್ಲಿ ನಾನು ಸಬ್ಜೆಕ್ಟ್ ವೈಸ್ ಕ್ಲಾಸಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಬೋತ್ ಕಾಮರ್ಸ್ ಪೇಪರ್ ಆ್ಯಂಡ್ ಜನರಲ್ ಪೇಪರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಮೈ ಚಾನಲ್.